ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ದೇವರು ನಿಮ್ಮೆಲ್ಲರನ್ನ ಕೂಡ ಸುಖವಾಗಿ ಆಶೀರ್ವಾದವಾಗಿ ಇಟ್ಟಿದ್ದಾರೆ ಎಂಬುದಾಗಿ ಭಾವಿಸೋಳಾಗಿದ್ದೇನೆ. ಈ ದಿನದ ದೇವರ ವಾಗ್ದಾನವನ್ನ ನೋಡೋಣ ಪ್ರಿಯರೇ. ದೇವರ ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯದ 14ನೆಯ ವಾಕ್ಯ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು. ಹೌದು ಪ್ರಿಯರೇ, ದೇವರ ವಾಗ್ದಾನ ಇದಾಗಿದೆ. ಇದುವರೆಗೂ ನೀವು ದೇವರ ಸನ್ನಿಧಾನದಲ್ಲಿ ಕಾಯುತ್ತಿರಬಹುದು. ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕದೇ ಇರಬಹುದು. ಅನೇಕರು ನಿಮ್ಮನ್ನ ಕೆಳಗೆ ಹಾಕಿ ನೋಡಿರಬಹುದು. ಆದ್ರೆ ದೇವರು ಹೇಳ್ತಿದ್ದಾರೆ, ನಿನ್ನನ್ನು ಆಶೀರ್ವದಿಸುವೆನು. ಇದುವರೆಗೂ ನೀವು ಆಶೀರ್ವಾದವನ್ನ ಕಾಣದ ರೀತಿಯಲ್ಲಿ ಎಂದಿಗೆ ನಾನು ಆಶೀರ್ವಾದವನ್ನ ಹೊಂದಿಕೊಳ್ಳಲು ಸಾಧ್ಯ ಎಂಬುದಾಗಿ ನೀವು ಕಾಯುತ್ತಿರಬಹುದು. ದೇವರ ವಾಗ್ದಾನ ಒಂದು ಕಾಲಕ್ಕೂ ಸುಳ್ಳಾಗಲಾರದು ಪ್ರಿಯರೇ. ದೇವರು ಹೇಳಿರುವಂತಹ ವಾಗ್ದಾನ ಖಂಡಿತವಾಗಿಯೂ ನೆರವೇರುವಂತದ್ದಾಗಿದೆ. ಈಗಿರುವಂತಹ ಈ ಪರಿಸ್ಥಿತಿ ಖಂಡಿತವಾಗಿಯೂ ಬದಲಾಗುವಂತದ್ದಾಗಿದೆ. ಏಕೆಂದರೆ ದೇವರು ಹೇಳುತ್ತಿದ್ದಾರೆ, ನಾನು ನಿನ್ನನ್ನ ಆಶೀರ್ವದಿಸುವೆನು, ಹೆಚ್ಚಿಸುವೆನು ಎಂಬುದಾಗಿ. ಇರುವಂತಹ ಪರಿಸ್ಥಿತಿಯಲ್ಲಿ ನೀವು ಇರುವುದಿಲ್ಲ. ನಿಮ್ಮನ್ನು ಕೂಡ ದೇವರು ಮೇಲೆತ್ತುತ್ತಾನೆ, ದೇವರು ಆಶೀರ್ವದಿಸುತ್ತಾನೆ. ಈ ಒಂದು ವಾಗ್ದಾನವನ್ನ ನಿಮಗೆ ಸ್ವಂತ ಮಾಡಿಕೊಂಡವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನೀವು ಕೊಟ್ಟಂತಹ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಹೇಳಿರುವಂತಹ ವಾಗ್ದಾನದ ಪ್ರಕಾರವಾಗಿಯೇ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಕರ್ತನೆ, ಪ್ರತಿಯೊಬ್ಬೊಬ್ಬರು ಕೂಡ ಆಶೀರ್ವಾದ ಹೊಂದಲ್ಪಡಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಹೆಚ್ಚಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಇದುವರೆಗೂ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಕಾದಿರುವಂತ, ನಿನ್ನನ್ನು ಎದುರು ನೋಡಿರುವಂತ, ನಿನ್ನನ್ನು ನಿರೀಕ್ಷಿಸಿರುವಂತ ಕರ್ತನೆ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ಉತ್ತರವನ್ನ, ಆಶೀರ್ವಾದವನ್ನ ಕಾಣಲ್ಪಡಲಿ ಅಪ್ಪ. ಅವರ ಪರಿಸ್ಥಿತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬದಲಾಗಲಿ ಕರ್ತನೆ. ಅವರನ್ನ ಸ್ವಾಮಿ ನೀನೆ ಹೆಚ್ಚಿಸುವಂತವನಾಗು. ನಿನ್ನ ವಾಗ್ದಾನವನ್ನ ಸಂಪೂರ್ಣವಾಗಿ ಇವರ ಜೀವಿತಗಳಲ್ಲಿ ನೆರವೇರಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.